ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ವತಿಯಿಂದ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರಾದ BS ಭೀಮೇಶ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು. ಸಭೆಯಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶ್ರೀನಿವಾಸ್, ರಾಜ್ಯ ಮಹಿಳಾ ಅಧ್ಯಕ್ಷರಾದ ಮಮತಾ, ಮಾಧ್ಯಮ ರಾಜ್ಯಾಧ್ಯಕ್ಷರಾದ ಅನಿಲ್ ಕುಮಾರ್ KT, ನಾಗೇಶ್ ಅಳಗೂರು, ಕಾಳೇನಹಳ್ಳಿ ರಮೇಶ್, ಅಂದಾಣಿ, ಮಂಗಳಗೌಡ, ರಾಧಾಮಣಿ, ಭವ್ಯ, ಹೇಮಂತ್, ಮಹೇಂದ್ರ, ಶಾಂತರಾಜು ಸೇರಿದಂತೆ ಇತರರು ಹಾಜರಿದ್ದರು. ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ರಿಜಿಸ್ಟರ್ಡ್ ಭಾರತ ಅಂತ ಹೇಳಿ ಒಂದು ನೋಂದಾಯಿತ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಒಂದು ರಕ್ಷಣಾ ಪಡೆ. ಇದನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ನೋಂದಾವಣೆ ಆಗಿರುವಂಥ ಒಂದು ಸಂಘ. ಇದಕ್ಕೆ ಬೈಲಾ ಅದೆಲ್ಲ ಇದೆ, ಆ ಬೈಲು ಪ್ರಕಾರನೇ ಹಾಕಬೇಕು. ನೀತಿ ಆಯೋಗ ಅಂತಿದೆ ರಾಷ್ಟ್ರ ಮಟ್ಟದಲ್ಲಿ, ಭಾರತ ಸರ್ಕಾರದಲ್ಲಿ ನೀತಿ ಆಯೋಗ ಅಂತಿದೆ. ಆ ನೀತಿ ಆಯೋಗಕ್ಕೆ ಈ ಕೆಲವು ಸಂಘಟನೆಗಳು ಒಳಪಡಬೇಕು. ಅದರಲ್ಲೂ ಕೂಡ ಈ ನಮ್ಮ ಒಂದು ಸಂಘನೂ ಕೂಡ ಆ ನೀತಿ ಆಯೋಗಕ್ಕೆ ಒಳಪಟ್ಟಿರುವಂಥ ಒಂದು ಸಂಸ್ಥೆ. ಆ ಸಂಸ್ಥೆ ನಾವೆಲ್ಲ ಪದಾಧಿಕಾರಿಗಳ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಕಾನೂನು ಉಲ್ಲಂಘನೆ, ಏನು ಮಾನವನಿಗೆ ಕಾನೂನು ಉಲ್ಲಂಘನೆ ಆಗುತ್ತೆ ಅದನ್ನು ಕಾಪಾಡೋದು ಮೂಲ ಉದ್ದೇಶ ನಮ್ಮ ಈ ಮಾನವ ಹಕ್ಕುಗಳ ರಕ್ಷಣಾ ಪಡೆಯ ಉದ್ದೇಶ. ಹಾಗೆ ಇದರಲ್ಲಿ ಏನೇನು ಅಂಶಗಳು ಗೊತ್ತಾಗ ಅಂತಂದರೆ ಒಂದು 10 ಅಂಶಗಳನ್ನು ನಮ್ಮ ಗಮನಕ್ಕೆ ಬಯಸ್ತೀನಿ. ಇದನ್ನು ನಮ್ಮ ಅಧ್ಯಕ್ಷರಾದ ಚಂದ್ರು ಅಂತೇಳಿ CS ಚಂದ್ರು ಅಂತೇಳಿ ಅಧ್ಯಕ್ಷರೇ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಹಲವಾರು ಮಾಧ್ಯಮ ಅಧ್ಯಕ್ಷರುಗಳು, ರಾಜ್ಯ ಅಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು ಈ ಥರ ಕಮಿಟಿ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಮೂಲ ಉದ್ದೇಶ ಏನಂದರೆ ನಮ್ಮ ಸ್ವಂತ ದುಡ್ಡಲ್ಲಿ ಈ ಕೆಲಸ ಮಾಡಬೇಕಾದಂಥ ಒಂದು ಸಂಸ್ಥೆ. ನಾವು ಇದರಲ್ಲಿ ಆದಾಯನ ನಿರೀಕ್ಷೆ ಮಾಡಿ ನಮಗೆ ವೃತ್ತಿ ಜೀವನದ ಏನೋ ಅನುಕೂಲ ಆಯ್ತದೆ ಅಂತ ಉದ್ದೇಶ ಇದಕ್ಕೆ ನಾವು ಬರೋಕ್ಕಾಗೋದಿಲ್ಲ. ನಮಗೆ ಸಮಯ ಸಿಕ್ಕಿದಾಗ ಕಾನೂನು ತೊಡಕುಗಳಲ್ಲಿ ಮಾನವನಿಗೆ ತೊಂದರೆ ಆಗ್ತಾ ಇದೆ, ಅದನ್ನು ನಿವಾರಿಸೋದ್ರಿಂದ ನನ್ನ ಕೈಲಾದಂಥ ಸಹಾಯನ ನಾನು ಮಾಡಬೇಕು ಈ ಸಮಾಜಕ್ಕೆ ಅಂತ ಇರುವಂಥ ಮೂಲ ವ್ಯಕ್ತಿಗೆ ಈ ಒಂದು ಸಂಸ್ಥೆ ಸಹಕಾರಿಯಾಗಿದೆ. ಪ್ರತಿ ಜಿಲ್ಲೆಗಳಲ್ಲಿ QR ಕೋಡ್ ಅಂತ ಹಾಕ್ಬೇಕಂತಿದೆ ಪೊಲೀಸ್ ಸ್ಟೇಷನ್ಗಳಲ್ಲಿ, ಹೌದಲ್ವಾ? ಅದನ್ನ ನಮ್ಮ ಸಂಘಟನೆಗಳಿಂದ ಅದು ಮೊದಲನೇದಾಗಿ ಜಾರಿಗೆ ಬರಲೇಬೇಕು. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಏನ್ ಮನವಿ ಪತ್ರ ಅಂತ ಏನಿದೆ ಅದನ್ನ ಪ್ರತಿಯೊಬ್ರು ಕೊಟ್ಟು ಪ್ರತಿಯೊಬ್ಬರಿಗೂ ದಾಖಲೇಬೇಕಂತ ನಾನು ಎಲ್ಲರೂ ಕೇಳ್ಕೊಳ್ತೇನೆ. ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಇಲ್ಲ ಸರ್. ಪೊಲೀಸ್ ಸ್ಟೇಷನ್ ಮೊದಲನೇದಾಗಿಲ್ಲ. ಈಗ ಹೋಗಿತ್ತು ಅಂತಂದ್ರೆ ಅವ್ರೀಗ ಸೀನಿಯರ್ಸ್ ಹೇಳಿದ್ರು ಪ್ರತಿಯೊಂದಕ್ಕೂ ಅರ್ಜಿ ಕೊಡಿ, ಲೆಟರ್ ಕೊಡಿ, ಮನವಿ ಪತ್ರ ಕೊಡಿ, ರಿಕ್ವೆಸ್ಟ್ ಕೊಡಿ ಅಂತ ಹೇಳಿ. ಈಗ ಫೋನ್ ನಂಬರ್ಗಳನ್ನ ನಮ್ಮ ಫೋನ್ ನಂಬರ್ಗಳನ್ನ ಹಾಕ್ಬಿಟ್ರೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಅಂತ ಹೇಳಿ ಯಾರು ಫೋನ್ ನಂಬರ್ಗಳನ್ನ ಕೂಡ ಶೇರ್ ಮಾಡಲ್ಲ. ಇನ್ನು ಅರ್ಜಿ ಕೊಡೋದಕ್ಕಂತ ಪ್ರತಿಯೊಬ್ರು ಎಲ್ಲರೂ ದಯವಾಗಿ ಅರ್ಜಿ ಕೊಡಲ್ಲ. ಪ್ರತಿಯೊಬ್ರು ಎದುರ್ತಾರೆ. ಆಯ್ತಾ, ಅಯ್ಯೋ ನನ್ನ ನಂಬರ್ ಕೊಟ್ಬಿಟ್ಟಿದ್ದೀನಿ, ನನ್ನ ಅಡ್ರೆಸ್ ಕೊಟ್ಬಿಟ್ಟಿದ್ದೀನಿ, ಏನಾಗ್ಬಿಡುತ್ತೋ, ಇವ್ರು ಯಾರು ಮಾಡ್ತಾರೋ, ಯಾರು ಫೋನ್ ಮಾಡ್ತಾರೋ, ಈ ತರ ಎಲ್ಲ ಇದೆ. ಜನಸಾಮಾನ್ಯಗಳಂತೂ ಇಲ್ವೇ ಇಲ್ಲ. ಹಾಗಾಗಿ ಪ್ರತಿಯೊಬ್ರು ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ, ಪ್ರತಿ ಸ್ಟೇಷನ್ಗಳಲ್ಲೂ QR ಕೋಡ್ ಹಾಕ್ಲೇಬೇಕು. ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ಕಡೆಯಿಂದ ಇದು ಆಗ್ಲೇಬೇಕಂತೇಳಿ ಮಾಡ್ಬೇಕಂತೇಳಿ ನಾನು ಇದನ್ನು ಕೇಳ್ಕೊಳ್ತೇನೆ. ಮೊದಲನೇದಾಗಿ ಅರ್ಜಿ ಕೊಡುವಂಥದ್ದು ಪ್ರತಿಯೊಬ್ರು ಶೇರ್ ಮಾಡಲೇಬೇಕು ಗ್ರೂಪ್ಗೆ. ನೆಕ್ಸ್ಟ್ ಮೀಟಿಂಗ್ಗಳಲ್ಲಿ ನೀವು ಅರ್ಜಿ ಕೊಟ್ಟಿರುವಂಥದ್ದು ಒಂದು ಜೆರಾಕ್ಸ್ ಕಾಪಿ ಪ್ರತಿಯೊಬ್ರು ತರಲೇಬೇಕು. ಇದು ನನ್ನ ರಿಕ್ವೆಸ್ಟ್. ಯಾಕಂದ್ರೆ ನಾನು ಸಫರ್ ಮಾಡಿರುವಂಥದ್ದು, ನಾನು ನೋಡಿರುವಂಥದ್ದು. ಇನ್ನು ಮಿಕ್ತವ್ರಿಗೆಲ್ಲ ಇದೆ, ನಾನು ನಿಜವಾಗ್ಲೂ ನಿಭಾಯಿಸ್ತೀನಿ. ನಾನೇ ನಿಭಾಯಿಸಕ್ಕಾಗ್ತಿಲ್ಲ ಅಂದ್ರೆ ಮಿಕ್ತವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಅಯ್ಯೋ ನಾನು ಪೊಲೀಸ್ ಸ್ಟೇಷನ್